ಈಗಾಗಲೇ ಸಾಕಷ್ಟು ವಿಷಯಗಳು ಹಂಚಿಕೊಂಡಂತ ಪೂಜ್ಯರ ನುಡಿಗಳಿಗೆ ನಿರ್ಲಕ್ಷ್ಯ ಮಾಡುವಂಥ ಸರ್ಕಾರಕ್ಕೆ, ಮೀಸಲಾತಿನ ಹತ್ತಿಕ್ಕುವಂಥ ಸರ್ಕಾರಕ್ಕೆ ನಾವೆಲ್ಲರೂ ಆಗ್ರಹ ಮಾಡೋಣ. ನೀವೆಲ್ಲರೂ ಜೋರಾಗಿ 75 ಜೈಘೋಷ ಮಾಡಿ. ಬೇಕೇ ಬೇಕು, ಬೇಕೇ ಬೇಕು. ಲಿಂಗಾಯತ OBC ಮೀಸಲಾತಿ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ? ಮೀಸಲಾತಿ ಸಿಗೋವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಮೀಸಲಾತಿ ಸಿಗೋವರೆಗೆ ಹೋರಾಟ. ವಾಪ ಪಂಚಮಸಾಲಿ, ಕೋಟಿ ಪಂಚಮಸಾಲಿ, ವಾಪ ಪಂಚಮಸಾಲಿ, ಕೋಟಿ ಪಂಚಮಸಾಲಿ. ಪಂಚಮಸಾಲಿ ವಕೀಲರ ಹೋರಾಟಕ್ಕೆ, ಪಂಚಮಸಾಲಿ ವಕೀಲರ ಹೋರಾಟಕ್ಕೆ ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ. ಪಂಚಮಸಾಲಿ ವಕೀಲರ ಮೀಸಲಾತಿ ಹೋರಾಟಕ್ಕೆ ನಿರ್ಲಕ್ಷ್ಯ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಜೈ ಪಂಚಮಸಾಲಿ. ಬೇಕೇ ಬೇಕು. ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕಿ, ಬೋಲೋ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಮಾತಾ ಕಿ. ನಾಡಿನ ಪ್ರಥಮ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿದಂತ ಸರ್ ಸಿದ್ದಪ್ಪ ಕಂಬಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಅಣ್ಣ ಬಸವಣ್ಣನವರ ಭಾವಚಿತ್ರ, ತಾಯಿ ಚೆನ್ನಮ್ಮನವರ ಭಾವಚಿತ್ರ. ನಿಮ್ಮಲ್ಲಿ ಯಾವ್ದಾದ್ರು ಸ್ಪೆಷಲ್ ಕೋಡ್ ಇದೆ ಏನ್ರಿ? IPC ಸೆಕ್ಷನ್ ಯಾವ್ದಾದ್ರು ಇದೆ? ಚಪ್ಪಾಳೆ ತಟ್ಟದೇ ಇರೋರ್ಗೆ ಹಾಕುವಂಥದ್ದು ಅಲ್ಲ, ನಿಮಗಲ್ಲ. ಇಡೀ ಕಾರ್ಯಕ್ರಮದ ಒಂದು ಶೋಭೆ, ಒಂದು ತೂಗೋದೇನಪ್ಪ ಅಂತಂದ್ರೆ ಚಪ್ಪಾಳೆ, ಜೈಘೋಷ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಮೀಸಲಾತಿ ಹೋರಾಟಕ್ಕೆ. ಹರ 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 ಹರ. ಸಾಲ್ದು, ನಿಜಕ್ಕೂ ಕೂಡ ಸಾಲ್ದು. ಏನಪ್ಪಾ ಅಂತಂದ್ರೆ 2Aನ ಪಡೆದುಕೊಳ್ಳೇಬೇಕು ಅಂತ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ ಅಜ್ಜವರು. ನೋಡ್ರಿ, ಈಗ ನಾ ಬ್ಯಾಡಂದ್ರೆ ನೀವು ಚಪ್ಪಾಳೆ ತಟ್ತೀರಿ. ಯಾಕಂದ್ರ ನಾವು ಇವತ್ತು ಹತಾಶವಾಗಿ ಈ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು ಅಂತಂದ್ರೆ ಏನಪ್ಪಾ ಅಂದ್ರೆ ಕೆಟ್ಟವ್ರ ಮೇಲೆ ನಂಬಿಕೆ ಇಟ್ಟಿದ್ದು ಒಳ್ಳೆಯವ್ರನ್ನ ವಿಶ್ವಾಸದಿಂದ ನೋಡದೇ ಇರುವಂಥದ್ದು ಅಲ್ವಾ? ಸಮಾಜದಿಂದ ಎಷ್ಟೆಲ್ಲ ಸಾಧ್ಯತೆಗಳನ್ನ, ಯಶಸ್ಸನ್ನ ಪಡೆದುಕೊಂಡು ಸಮಾಜವನ್ನ ಕೈ ಬಿಟ್ಟಂತವ್ರಿಗೆ ಇವತ್ತು ಗಟ್ಟಿ ಧ್ವನಿಯಿಂದ ನಾವು ತೋರಿಸ್ಬೇಕಾಗಿದೆ. ನಮ್ಮ ಸಮಾಜದಿಂದ ನಾಯಕರ ಹೊರತು ನಾಯಕರಿಂದ ಸಮಾಜ ಅಲ್ಲ ಎನ್ನುವಂಥದ್ದನ್ನ ಅಲ್ವಾ? ಖಂಡಿತವಾಗಿಯೂ ಕೂಡ ನಮ್ಮ ವಕೀಲರ ಸಂಘದ ವತಿಯಿಂದ ಪೂಜ್ಯರಿಗೆ ಪುಷ್ಪ ನಮನ, ಭಕ್ತಿ ಸಮರ್ಪಣೆಗೊಳ್ತಾ ಇದೆ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಶ್ರೀ ಬಸವರಾಜ ಮೃತ್ಯುಂಜಯ ಅಪ್ಪಾಜಿ ಅವರಿಗೆ.
ಅಮ್ಮನಂತಿರುವಂತಹ ಅಜ್ಜನವರಿಂದ ಅಂತಃಕರಣದ ನುಡಿಗಳನ್ನ ಕೇಳುವಂತ ಸುಸಂದರ್ಭ ಇದು. ಹಕ್ಕುತ್ತಾಯದ ನುಡಿಗಳನ್ನ ಪರಿಷತ್ತಿಗೆ ಪೂಜ್ಯರು ಕರುಣಿಸಿಕೊಡ್ತಾ ಇದ್ದಾರೆ. ಮಾಜಿ ಶಾಸಕರು ಶ್ರೀಯುತ ಎಚ್ ಎಸ್ ಶಿವಶಂಕರ್ ಅವರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆ, ಭಕ್ತಿಯ ಸಮರ್ಪಣೆ. ಬೇಕೇ ಬೇಕು ಒಬ್ಬ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ, ಲಿಂಗಾಯತ OBC ಮೀಸಲಾತಿ ಹೋರಾಟಕ್ಕೆ ಜೈ ಪಂಚಮಸಾಲಿ. बोलो भगवान बसवेश्वर महाराज की, बोलो राष्ट्रमाते कित्तूर रानी ಚೆನ್ನಮ್ಮ माता की, बोलो राजमाते बेळवಡಿ मल्लಮ್ಮ माता की, बोलो वीर माते ಕೆಳದಿಯ ಚೆನ್ನಮ್ಮ माता की, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ, ಪಂಚಮಸಾಲಿ ವಕೀಲರ ಹೋರಾಟಕ್ಕೆ, ಪಂಚಮಸಾಲಿ ವಕೀಲರ ನಡೆಗೆ, ಪಂಚಮಸಾಲಿ ವಕೀಲರ ನಡೆಗೆ ಜೈ ಪಂಚಮಸಾಲಿ. ಶಿವ ಶಂಭೋ ಹರ ಹರ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಈಗ ಕೊಡ್ತಾನೆ ತಂಬ ಬೇಕಂಬ. ನಮ್ಮಲ್ಲಿ ಚೆನ್ನಮ್ಮ ತಾಯಿ ಹೇಳ್ದಂಗೆ ಎಲ್ಲರೂ ಹೇಳಿ, ಲಿಂಗಾಯತ ಗೌಡ, ಮಲೆಗೌಡ, ದೀಕ್ಷಾ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಸರ್ಕಾರದ 2A ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರಲು ಸಮಾಜದವರಾಗಿರಲಿ, ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಪ್ರದೇಶದವರಾಗಿರಲಿ, ಅವರಿಗೆ ನಮ್ಮ ವಕೀಲರು ಸರ್ವ ರೀತಿಯ ಅಸಹಕಾರವಿರುತ್ತದೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಮೀಸಲಾತಿ ಚಳವಳಿಯಲ್ಲಿ ತನು ಮನ ಧನದಿಂದ ತ್ಯಾಗಕ್ಕೂ ಸಿದ್ಧವಿರುತ್ತೇನೆಂದು ವೀರಮಾತೆ ಚೆನ್ನಮ್ಮನ, ವಿಶ್ವಗುರು ಬಸವಣ್ಣನವರ, ಗುರು ಹಿರಿಯರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಪಂಚಮಸಾಲಿ. ವಕೀಲರ ಮೀಸಲಾತಿ ಹೋರಾಟಕ್ಕೆ. ಈಗ ಈ ಸಭೆ ಯಡಿಯೂರಪ್ಪನವರಿದ್ದಾರೆ, ಫಾರ್ಮರ್ಸ್ ಅಂತ ಇದೆ. 2A ಟೇಬಲ್ ಒಳಗೆ ಫಾರ್ಮರ್ಸ್, ಕೃಷಿಕರಂದ್ರೆ ಯಾರು? ಪಂಚಮಸಾಲಿ. ಅದಕ್ಕೆ ನಾವು ವಕೀಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ತಾವು ಇದನ್ನ ಕೂಲಂಕಷವಾಗಿ ಸೇರಿಸಬೇಕು. ಆಮೇಲೆ ಆ ಫಾರ್ಮರ್ಸ್ ಅನ್ನು ವರ್ಡ್ ಏನೈತಲ್ಲ, ಫಾರ್ಮರ್ ಅನ್ನೋದು, ಆ ಫಾರ್ಮರ್ ಅನ್ನೋ ವರ್ಡನ್ನ ಅಲ್ಲಿ ಪಂಚಮಸಾಲಿ ಅಂತ ಸೇರಿಸಬೇಕು. ಒಂದು ವೇಳೆ ಈ ಸರ್ಕಾರಕ್ಕೆ ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಅವ್ರ ದೇಹ ಬೇರೆ ಕಡೆ ಇದ್ದು, ಅವ್ರ ಮನಸ್ಸು ನಮ್ಮ ಜೊತೆಗಿತ್ತು ಇದ್ದಾರೆ. ಹಾಗಾಗಿ ಶಾಂತ ಕೂತ್ಕೊಳ್ರಿ. ಅಲ್ಲಲ್ಲ ನಾನು
ಅದಕ್ಕೋಸ್ಕರ ಒಂದು ಮಾತು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಂದೊಂದು ತಾಸು ವೇಟ್ ಮಾಡ್ತೀವಿ, ಇನ್ನೊಂದು ತಾಸು 2 ತಾಸು ಆಗಲಿ, ಒಂದು ದಿನಾಂಕ ಘೋಷಣೆ ಮಾಡ್ತೀವಿ. ವಿನಯ್ ಮಾತಾಡ್ತೀವಿ, ಒಂದು ನಿಮಿಷ ತಾಡ್ರಿ, ನಮ್ಮ ಜೊತೆ ಮಾತಾಡ್ತೀವಿ. ಆಯ್ತು ನಾನು ಎಲ್ಲರೂ ಮಾತಾಡಿ ದಯಮಾಡಿ ಎಲ್ಲರೂ ಕೂಡ್ರಿ. ಈಗ CM ಅವ್ರ ಜೊತೆ ಮಾತಾಡಿದ್ದಾರೆ, ದಿನಾಂಕ ತಿಳಿಸ್ತೇವೆ ಅಂದರೆ ವೇಟ್ ಮಾಡಿರಿ. ಅವ್ರ ಜೊತೆ ಮಾತಾಡಿದ್ರೆ ಮುಗಿದು ಹೋಗ್ತಾರೆ CM ಅವರು ಡೇಟು ಅವ್ರನ್ನ ಒಂದು ನಿಮಿಷ ನೀವು ಕೊಡು ಲೌಡ್ ಸ್ಪೀಕರ್ ಇಡ್ತೇವೆ. ಅವ್ರ ದಿನಾಂಕ ಹೇಳ್ತಾರೆ. ವಿನಯ್ ಕುಲಕರ್ಣಿಯವ್ರ ಮೇಲೆ ನಂಬಿಕೆ ಇತ್ತು ನಮಗೆ, ಜಿಲ್ಲಾಧಿಕಾರಿ ಹೇಳಿದ್ದಾರೆ, ಶಾಂತ ಕೂತ್ಕೊಡ್ರಿ. ಅವ್ರು ಅಕಸ್ಮಾತ್ ಏನಾದ್ರು CM ಅವರು ಇವತ್ತು ಡೇಟ್ ಕೊಡದೆ ಹೋದ್ರೆ ಚೆನ್ನಮ್ಮ ಸರ್ಕಲ್ ಹೋಗೋದು ಶತಸಿದ್ಧ, ಅದಕ್ಕೆ ನಾವು ರೆಡಿ ಆಗೋಣ. ಆಯ್ತಾ? ನೀವು ಶಾಂತ ಕೂತ್ಕೊಡ್ರಿ. ಅಪ್ಪಾಜಿ ಮೈಕ್ ಸ್ಟೇಜ್ ಮೇಲೆ ಇದ್ದವ್ರು ಪ್ರತಿಯೊಬ್ರು ಕೆಳಗೆ ಬರ್ಬೇಕು, ಅಜ್ಜೋರ್ನ ಬಿಟ್ಟು ಪ್ರತಿಯೊಬ್ರು. ಅವ್ರು ಯಾರಾದ್ರೂ ಆಗಿರ್ಲಿ. ಭಾಳ ಜನ ಹೋಗ್ಬಿಡ್ರಿ ಸಾಕು. ಸರ್ ಒಂದು ಸ್ವಲ್ಪ ಹಿಂದೆ ಬರ್ರಿ ಸರ್ ಒಂದು ಸ್ವಲ್ಪ ಹಿಂದೆ ಬರ್ರಿ. ಹೋರಾಟಕ್ಕೆ ಜೈ ಪಂಚಮಸಾಲಿ.
ನೀವು ಊರಿಗೆ ತೆರಳುವಾಗ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿರುವುದರಿಂದ ನಿಮ್ಮ ಮನೆಯ ಹತ್ತಿರ ಗಸ್ತು ಸಮಯಕ್ಕಾನುಸಾರ ಬದಲಾಗಿದೆ. ನಿಮ್ಮ ಪಾಸ್ವರ್ಡ್ ಹಾಗೂ OTPಗಳು ಒಬ್ಬಟ್ಟಿಯಾಗಿ ಚಲಿಸುವಾಗ ಸರಗಳ್ಳರಿಂದ ಎಚ್ಚರವಿರಲಿ. ದಟ್ಟಣೆ ಜನನಿಬಿಡ ಪ್ರದೇಶಗಳಲ್ಲಿ ನಿಮ್ಮ ಆಭರಣಗಳನ್ನು ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.